ವೆರೈಟೀಸ್ ಆಫ್ ಸ್ಮಾರ್ಟ್ಫೋನ್ಸು ಮತ್ತು ಅಮೆರಿಕ ಮತ್ತು ಭಾರತದ ನಡುವೆ ಈ ಒಂದು ಸ್ಮಾರ್ಟ್ಫೋನ್ ಎಷ್ಟು ಕಾಸ್ಟ್ ಜಾಸ್ತಿ ಆಗ್ಬೋದು? ಜೊತೆಗೆ ಐಫೋನ್ ಇರ್ತದೆ, ಐಮ್ಯಾಕ್ ಅಥವಾ ಮ್ಯಾಕ್ಬುಕ್ ಅಂತ ಇರ್ತದೆ, ಮ್ಯಾಕ್ಬುಕ್ ಏರ್ಸ್ ಅಂತ ಇದೆ. ವೆರೈಟೀಸ್ ಆಫ್ ಸ್ಮಾರ್ಟ್ಫೋನ್ಸು ಮತ್ತು ಲ್ಯಾಪ್ಟಾಪ್ಸ್ ಎಲ್ಲ ಇರ್ತದೆ. ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕಕ್ಕೆ ಹೋಗುತ್ತೆ. ಅಮೆರಿಕದಿಂದ ಮತ್ತೆ ಬೇರೆ ಬೇರೆ ಕಂಟ್ರೀಸ್ಗಳಿಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಪ್ರೊಡ್ಯೂಸ್ ಮಾಡೋದಂಥದ್ದು ಮತ್ತು ಅದಕ್ಕೆ ಹೋಗುವಂಥದ್ದು, ಅಮೆರಿಕಕ್ಕೆ ಹೋಗುವಂಥದ್ದು. ಹೀಗೆ ಏನಾಗುತ್ತೆ, ಅಮೆರಿಕ ಮತ್ತು ಭಾರತದ ನಡುವೆ ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ ಟ್ಯಾರಿಫ್ ಇಂಪೋಸ್ ಆಗೋದಿಲ್ಲ. ಇನ್ ಕೇಸ್ ಮಾಡಿದ್ರೆ ಅದ್ರ ಬೆಲೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಆ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಹೆಚ್ಚಾಗುತ್ತೆ. ಯಾಕಂದರೆ ನಮ್ಮಲ್ಲಿ ಟೆಕ್ನಾಲಜಿ ಇಲ್ಲ. ಟೆಕ್ನಾಲಜಿನ ನಾವು ಇಂಪೋರ್ಟ್ ಮಾಡಿಕೊಂಡು ಅದನ್ನ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಟೆಕ್ನಾಲಜಿ ವಿಲ್ ಬಿಕಮ್ ಕಾಸ್ಟ್ಲಿ ಆ್ಯಂಡ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ. ಜೊತೆಗೆ ಪ್ರೈಸು ಜಾಸ್ತಿ ಆಗುತ್ತೆ. ಎಕ್ಸ್ಪೋರ್ಟ್ ವಿಲ್ ಬಿಕಮ್ ಕಾಸ್ಟ್ಲಿ. ಆವಾಗ ಭಾರತದ ಸ್ಮಾರ್ಟ್ಫೋನ್ಗಳು ಬಿಕಮ್ ಕಾಸ್ಟ್ಲಿ ಆಗುತ್ತೆ. ಬೇರೆ ರಾಷ್ಟ್ರಗಳಿಂದ ಆವಾಗ ಇಂಪೋರ್ಟ್ ಮಾಡಿಕೊಂಡು ಅವ್ರ ಮಾರಾಟ ಜಾಸ್ತಿ ಆಗುತ್ತೆ. ಈಗ ತೈವಾನ್ ಫಾರ್ ಎಕ್ಸಾಂಪಲ್, ಅಲ್ಲಿಂದ ಜಪಾನ್ ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ಕಂಟ್ರೀಸ್ಗಳಿಂದ ಅವರು ಇಂಪೋರ್ಟ್ ಮಾಡಿಕೊಂಡು ಅಂದಾಜು ಈಗ 1 ಲಕ್ಷ ಇರುವಂತಹ ಐಫೋನ್ ಈಗ ಏನು ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ, ಅದು ಎಷ್ಟು ಜಾಸ್ತಿ ಅಂದರೆ ಎಷ್ಟು ಡಿಫ್ರೆನ್ಸ್ ಅಂತ, ಎಷ್ಟು ಕಾಸ್ಟ್ ಜಾಸ್ತಿ ಆಗ್ಬೋದು? 50% ಟ್ಯಾರಿಫ್ ಏನಾದರೂ ಇಂಪೋಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 1,50,000 ಆಗುತ್ತೆ. ಅಷ್ಟು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಅದರಿಂದ ಅದು ಯಾವುದೇ ಕಾರಣಕ್ಕೂ ವಿದೇಶದಲ್ಲಿ ಭಾರತದ ವಸ್ತುಗಳು ಮಾರಾಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ನಮ್ಮ ಒಂದು ಫಾರ್ಮಾಸ್ಯೂಟಿಕಲ್ಸ್ ಮೇಲೆ 50% ಟ್ಯಾರಿಫ್ ಇಂಪೋಸ್ ಮಾಡಿದ್ದಾರೆ. ಯಾವ್ಯಾವ ವಸ್ತುಗಳ ಮೇಲೆ ಟ್ಯಾರಿಫ್ನ ಇಂಪೋಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ಐಫೋನ್ನು ವ್ಯವಹಾರ ಎಷ್ಟಿದೆ ಅಂತ ನೋಡೋಣ. ಐಫೋನ್ ವ್ಯವಹಾರ ನೋಡಿದಾಗ ಸ್ಮಾರ್ಟ್ಫೋನ್ಸು ಎಕ್ಸ್ಪೋರ್ಟ್ ಮಾಡ್ತಿರೋದು $US ಇನ್ ಬಿಲಿಯನ್ನು, $10.6 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಇದು ನಮ್ಮ ಟೋಟಲ್ ಎಕ್ಸ್ಪೋರ್ಟ್ಸಲ್ಲಿ 43% ಅಥವಾ 44% ಇರುವಂಥದ್ದು. ಅದು ನೆಕ್ಸ್ಟ್ ಬಂದುಬಿಟ್ಟು ಡೈಮಂಡ್ಸು, ಗೋಲ್ಡು ಮತ್ತು ಅದರ್ ರಿಲೇಟೆಡ್ ಜ್ಯುವೆಲರಿ. ಅದು ಎಕ್ಸ್ಪೋರ್ಟ್ ಎಷ್ಟಾಗ್ತಿದೆ ಅಂದರೆ $10 ಬಿಲಿಯನ್ ಎಕ್ಸ್ಪೋರ್ಟ್ ಆಗ್ತಾಯಿದೆ.